ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡಕ್ಕೆ ಬಂದಿರೋದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬೇಸಿಗೆದಲ್ಲಿ ಬೀನ್ಸ್ ಬೆಳೆ ಮಾಡೋದು ಅಂತ ಹೇಳಿದ್ರೆ ಅಂತೂ ದೊಡ್ಡ ಡಿಫಿಕಲ್ಟ್ ಟಾಸ್ಕ್ ಇದ್ದಂಗೆ. ಯಾಕಂತ ಹೇಳಿದ್ರೆ ಯಥೇಚ್ಛವಾಗಿ ನೀರು ಇರಬೇಕು, ಜೊತೆಗೆ ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಮೇಂಟೆನೆನ್ಸ್ ಅನ್ನೋದು ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ. ಯಾಕಪ್ಪ ಈ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೇಸಿಗೆ ಶುರು ಆಯ್ತು ಅಂತ ಹೇಳಿದ್ರೆ ಟ್ರಿಪ್ ಸಮಸ್ಯೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಅಪ್ಪ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ಯಾವ ರೀತಿ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು, ಟ್ರಿಪ್ಸ್ನ ಕಂಟ್ರೋಲಲ್ಲಿ ಇಟ್ಕೊಂಡು, ಜೊತೆಗೆ ಒಂದು ನೀರಾವರಿ ಪದ್ಧತಿಗಳನ್ನ ಯಾವ ರೀತಿ ಅಳವಡಿಸ್ಕೊಂಡಿರ್ತಾರೆ, ಏನೆಲ್ಲ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಫಾರ್ಮರ್ ಹತ್ರ ಹೋಗೋಣ. ಫಾರ್ಮರ್ ಅಂತ ಹೇಳಿದ್ರೆ ಅವರು ಫಾರ್ಮರ್ ಅಲ್ಲ, ಆಕ್ಚುಲಿ ಅವರು ಕಾಲೇಜ್ ಸ್ಟೂಡೆಂಟು, BCA ಮಾಡ್ತಿದ್ದಾರೆ, ಜೊತೆಗೆ ಬಂದು ಈ ಒಂದು ಕೃಷಿ ಅನ್ನೋದನ್ನ ಮಾಡ್ತಿರ್ತಾರೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಬೆಳೆ ಬಂದು ಫಸ್ಟ್ ಬೆಡ್ಡಲ್ಲಿ ಮಾಡಿರೋದಲ್ಲ. ಈಗ ಆಲ್ರೆಡಿ ಇದರಲ್ಲಿ ಒಂದ್ಸಲಿ ಟೊಮೊಟೊ ಬೆಳೆದು ಅದಾದ ನಂತರ ಈ ಒಂದು ಬೀನ್ಸ್ ಕೃಷಿನ ಮಾಡಿರ್ತಾರೆ. ಸೊ ಇನ್ನಷ್ಟು ಮಾಹಿತಿಗಳನ್ನ ಯುವ ರೈತರ ಕಡೆಯಿಂದ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಬಂದು ವಿವೇಕ್ ಅಂತ. ನಮ್ಮ ಊರು ದೊಡ್ಡದೇನಹಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಓಕೆ, ಈಗ ಎಜುಕೇಶನ್ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡ್ತಾ ಇದೀರಲ್ಲ, ಹೆಂಗ್ ಮ್ಯಾನೇಜ್ ಮಾಡ್ಕೊಂತ ಇದೀರಾ ಅಂತ? ಅಗ್ರಿಕಲ್ಚರ್ ಅಂದ್ರೆ ನಾನು ಹಾಸ್ಟೆಲ್ ಇರೋದು. ವೀಕ್ಲಿ ಒನ್ಸ್ ಬರ್ತೀನಿ, ಎಲ್ಲ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಯಾವ ತರ ಔಷಧಿ ಹೊಡಿಬೇಕು, ಏನ್ ಮಾಡ್ಬೇಕು, ಗಿಡ ನೋಡ್ಕೊಂಡು ಹೋಗಿ ಔಷಧಿ ತಂದ್ಕೊಟ್ಬಿಟ್ಟು ಮೇಂಟೆನೆನ್ಸ್ ಮಾಡ್ಕೊಂಡು. ಓಕೆ, ಈಗ ನೀವು ಹೇಳೋ ಪ್ರಕಾರ ವೀಕ್ಲಿ ಒನ್ಸು ಅಥವಾ 2 ದಿನ ಬಂದಾಗ ಏನೇನಿದೆಯೋ ಅದೆಲ್ಲ ಅದಕ್ಕೆ ಬೇಕಾಗಿರೋದೆಲ್ಲ ತಂದ್ಕೊಟ್ಬಿಟ್ಟು ಈ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದ್ ಮ್ಯಾನೇಜ್ ಮಾಡಿ ಅಡ್ವೈಸ್ ಕೊಟ್ಬಿಟ್ಟು. ಹೆಂಗೆ ಕೃಷಿನಲ್ಲಿ ಆಸಕ್ತಿ? ಇವಾಗ ಗಿಲೇಜು ಓದ್ತಾ ಇರೋದು ಅಂತ ಹೇಳಿದ್ರೆ, ಬೇರೆ ಕಡೆ ಓದ್ತಾ ಇದ್ರೆ ನಿಮ್ಗೇನು ಅಂತ ಅದ್ರಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ. ಇವಾಗ ಏನಾದ್ರು ಹಾಸ್ಟೆಲ್ ಇರ್ತೀರಾ, ಯಾವತ್ತೋ ವೀಕ್ಲಿ 1 ದಿನ ಬರ್ತೀರಾ, ಆ ದಿನಾನು ಕೆಲಸ ಇಟ್ಕೊಂಡ್ರೆ ಹೆಂಗೆ? ಅಂದ್ರೆ ಕೃಷಿ ಮೇಲೆ ಜಾಸ್ತಿ ಆಸಕ್ತಿ ಇರೋದ್ರಿಂದ ಕೃಷಿನೇ ಮಾಡ್ಬೇಕು ಅಂದ್ಬಿಟ್ಟು. ಓಕೆ, ನಾನು ಇಂಟ್ರೊಡಕ್ಷನ್ ಹೇಳ್ದಂಗೆ ಇವಾಗ ಆಲ್ರೆಡಿ ಬಂದು ಟೊಮೊಟೊ ಬೆಳೆದಿರುವಂತ ಬೆಡ್ ಅಲ್ಲಿ ಈಗ ಬೀನ್ಸ್ ನ ಮಾಡಿರ್ತೀರಾ. ಸೊ ಟೊಮೊಟೊ ಯಾವ್ದನ್ನ ಹಾಕಿದ್ರಿ, ಯಾವ ರೀತಿ ಬೆಳೆ ಆಗಿತ್ತು? ಟೊಮೊಟೊ ಬಂದು ಯೋಗಿ 35 ಅಂತ ಹಾಕಿದ್ವಿ. ಅದು ಒಳ್ಳೆ ಬೆಳೆನೆ, ಒಳ್ಳೆ ಇಳುವರಿ ಬಂತು. ಆದ್ರೆ ರೇಟ್ ಸ್ವಲ್ಪ ಕಮ್ಮಿ ಬಂತು. ಅದು ಟೊಮೊಟೊ ಸಹ ಇಲ್ಲಿಗಾಗಿತ್ತು. ಬೀನ್ಸ್ ಯಾವ ಮಟ್ಟಕ್ಕೆ ಆಗಿದೆಯೋ ಅದು ಆಲ್ರೆಡಿ ಮೇಲ್ಪಟ್ ಮಾಡಿದ್ರ. ನಾವು ಮನುಷ್ಯ ಬಂದಿದ್ರೆ ಅದು ನಮಗೂ ಕಾಣಿಸ್ತಾ ಇರಲಿಲ್ಲ. ಓಕೆ, ಈಗ ಒಂದು ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ನೀವು ಫಸ್ಟ್ ಅಲ್ಲಿ ಚೆನ್ನಾಗಿ ಕೊಟ್ಟಿದ್ದೀರಾ ಅನ್ಸುತ್ತೆ ಗೊಬ್ಬರ. ಇಲ್ಲ ಅಂತ ಹೇಳಿದ್ರೆ 2ನೇ ಬೆಳೆ ಸ್ವಲ್ಪ ಈ ಮಟ್ಟಕ್ಕೆಲ್ಲ ಬರೋದಿಲ್ಲ, ಅದು ಈ ಬಿಸಿನಲ್ಲಿ. ಸೊ ಏನೆಲ್ಲ ಒಂದು ಪ್ರಿಪರೇಷನ್ ಗೆ ಕೊಡ್ತೀರಾ ನೀವು? ಪ್ರಿಪರೇಷನ್ ಗೆ ಬಂದು ಫಸ್ಟ್ 1ನೇಗ್ಲು ಹಾಕ್ಸಿದ್ವಿ. ಅದಾದ್ಮೇಲೆ 5ನೇಗ್ಲು ಉಳ್ಮೆ ಚೆನ್ನಾಗಿ ಮಾಡಿದ್ವಿ. ಭೂಮಿ ಉಳ್ಮೆ ಫಸ್ಟ್ ಚೆನ್ನಾಗಿ ಮಾಡ್ಬೇಕು. ಅದಾದ್ಮೇಲೆ ಒಂದು 6 ಲೋಡ್ ತಿಪ್ಪೆ ಗೊಬ್ಬರ ಹಾಕಿದ್ವಿ, 2 ಲೋಡ್ ಕೋಳಿ ಗೊಬ್ಬರ ಹಾಕಿದ್ವಿ. ಅದನ್ನ ನಾವು ಸಾಳಗ್ ಹಾಕಿಲ್ಲ, ಚೆಲ್ಬಿಟ್ಟಿತ್ತು. ಆಮೇಲೆ ಬೆಡ್ ಎತ್ಕೊಂಡಿದ್ದು. ಅದರಿಂದ ನಮ್ಗೆ ಬೈಲೆಲ್ಲ ಚೆಲ್ಲೋದ್ರಿಂದ ಒಳ್ಳೆ ಉಪಯೋಗ ಆಗುತ್ತೆ. ಅಂದ್ರೆ ಬೇರೆ ಎಲ್ಲಾದ್ರೂ ಹೋಗ್ಲಿ ಅದಕ್ಕೆ ಸಿಗ್ತದೆ, ಗೊಬ್ಬರ ಸಿಗ್ತೈತೆ. ಬಟ್ ನಾನು ಮೂಟೆ ಗೊಬ್ಬರ ಅತಿ ಕಮ್ಮಿ ಕೊಟ್ಟಿರೋದು. ಮೂಟೆ ಗೊಬ್ಬರ ಕಡಿಮೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಬೇವಿನ ಹಿಂಡಿ, ಉಂಗೆ ಹಿಂಡಿ ಮಾತ್ರ ಕೊಟ್ಟಿರೋದು ಜಾಸ್ತಿ. ಹೌದಾ? ಓಕೆ, ಈಗ ಅದಕ್ಕೆ ಏನಂತ ಹೇಳಿದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ಗೊತ್ತೇ ಇರುತ್ತೆ, ಇನ್ಸ್ಟೆಂಟ್ ಆಗಿ ಅದಕ್ಕೆ ಸಪೋರ್ಟ್ ಕೊಡ್ಬೇಕಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಮೂಟೆ ಗೊಬ್ಬರಗಳು ಇದ್ರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇರ್ತದೆ. ಸೊ ನೀವ್ ಹೇಳೋ ಪ್ರಕಾರ ನೋಡೋದಾದ್ರೆ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ, ಜೊತೆಗೆ ಉಂಗೆ ಹಿಂಡಿ, ಬೇವಿನ ಹಿಂಡಿ ಎಲ್ಲ ಆರ್ಗ್ಯಾನಿಕ್ ಆಗೋಯ್ತು. ಆಲ್ಮೋಸ್ಟ್ 70% ಆರ್ಗ್ಯಾನಿಕ್ ಇದ್ದಂಗಿದೆ. ಓಕೆ, ಈಗ ಇದೊಂದು ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಇದೆಲ್ಲ ಹೇಳಿದ್ರಿ. ಈಗ ತಳಿ ವಿಚಾರಕ್ಕೆ ಬಂದಾಗ ಬೀನ್ಸ್ ತಳಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ? ಬೀನ್ಸ್ ತಳಿ ಬಂದು ಡೈಮಂಡ್ ಬಂಗಾರ ಅಂತ. ಇದು ಡೈಮಂಡ್ ಬಂಗಾರ, ಡೈಮಂಡ್ ಸಿರಿ ಅವ್ರದೆಲ್ಲ ಒಂದೇ ಕಂಪನಿ. ಇದು ಡೈಮಂಡ್ ಬಂಗಾರ. ಸೊ ಇದೇನಾದ್ರು ಆಲ್ರೆಡಿ ಬೆಳೆದಿದ್ರ ಈ ತಳಿನ? ಬೆಳೆದಿದ್ದೀವಿ. ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಖಾಲಿ ಅರ್ಧ ಎಕರೆಯಲ್ಲಿ 20 ಗುಂಟೆಯಲ್ಲಿ ಹಾಕಿದ್ವಿ. 20 ಗುಂಟೆಗೆ ಹೆಚ್ಚು ಕಮ್ಮಿ 100 ಮೂಟೆ ಕೊಯ್ದಿದ್ವಿ. ಸೂಪರ್, ಒಳ್ಳೆ ಇಳುವರಿ ತೆಗೆದಿದ್ದೀವಿ. ಅಂದ್ರೆ ಮಳೆಗಾಲದಲ್ಲಿ ಏನಾದ್ರು ಇರ್ಬೋದೇನೋ, ಈಗ ಬೇಸಿಗೆದಲ್ಲೆಲ್ಲ ಅಷ್ಟು ಇಳುವರಿ ಬರಲ್ಲ, ಈಗೆಲ್ಲ ಓವರ್ ಡ್ರಾಪ್ ಆಗುತ್ತೆ. ಓಕೆ, ಈಗ ಒಂದು ಪ್ರಾಥಮಿಕ ಹಂತದಲ್ಲಿ ಬಂದು ಬೀಜ ಮಳಿಸೋದೇ ಒಂದ್ ಸ್ವಲ್ಪ ತೊಂದರೆ ಇರ್ತದೆ. ಬೀನ್ಸ್ ಅಲ್ಲಿ ಬೆಳೆ ಮಾಡ್ಬಿಡ್ಬೋದು, ಬೀಜ ಮಳಿಸೋದೇ ನಮ್ ಬಾಧೆ ಇರೋದು. ಅದು ಹೆಂಗ್ ಪ್ಲಾನ್ ಮಾಡ್ಕೊಂತೀರಾ ಬೀಜ ಮಳಿಸೋದು? ಬೀಜಕ್ಕೆ ಅಂದ್ರೆ ಫಸ್ಟ್ ನೀರು ಫುಲ್ ಬೆಡ್ಗೆ ನೆನಿಬೇಕು. ಫುಲ್ ನೆನೆದಾದ್ಮೇಲೆ ಆಮೇಲೆ ನೋಡ್ಕೊಬೇಕು. ಯಾವ ಟೈಮಲ್ಲಿ ಫುಲ್ ತ್ಯಾಮದಲ್ಲಿ ಉಣಿದ್ರೆ ಬೀಜ ಹೋಗ್ಬಿಡುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಅದು ಆಗಿರ್ಬೇಕು. ಜಾಸ್ತಿ ತ್ಯಾಮನೂ ಇರಬಾರ್ದು, ಏನಿರ್ಬೋದು, ಆ ಟೈಮಲ್ಲಿ ಉಣ್ಬೇಕು. ಹಾಗೆ ಬೀಜ ಉಣ್ 3 ದಿನ ಆದ್ಮೇಲೆ ನೀರ್ ಬಿಡ್ಬೇಕು. ನೀರ್ ಬಿಟ್ಮೇಲೆ ಮಾಲ್ಗೆ ನಮ್ಗೆ 100% ಬರುತ್ತೆ. 3 ದಿನ ಆದ್ಮೇಲೆ ನೀರ್ ಬಿಡ್ಬೇಕು. ಸ್ವಲ್ಪ ಒಂದ್ 5-5 ನಿಮಿಷ ಲೈಟ್ ಆಗಿ ಬಿಡ್ಬೇಕು, ಜಾಸ್ತಿ ಬಿಡಬಾರ್ದು. ಇವಾಗ ಬೀನ್ಸ್ ಅಲ್ಲಿ ಬೀಜ ಮಳಿಸ್ಬಿಟ್ರೆ ಒಂದ್ 40-50% ಬೆಳೆ ಆದಂಗೆ, ಕರೆಕ್ಟಾ? ಓಕೆ, ಇದೊಂದು ವಿಚಾರ ಆಯ್ತು. ಅದಾದ್ಮೇಲೆ ಬಂದು ಪ್ರಾಥಮಿಕ ಹಂತಗಳಲ್ಲಿ ಏನೇನು ತೊಂದರೆಗಳು, ಅಂದ್ರೆ ರೋಗ ಆಗಿರ್ಬೋದು ಅಥವಾ ಕೀಟ ಬಾಧೆ ಆಗಿರ್ಬೋದು, ಏನೆಲ್ಲ ಒಂದು ಅನುಭವ ಬಂದಿದೆ ನಿಮಗೆ? ಅಂದ್ರೆ ಬೀಜ ಮಳ್ತಿದಾದ್ಮೇಲೆ ಮೊಳಕೆ ಬಂದ್ಮೇಲೆ ಫಸ್ಟ್ ನಮ್ಗೆ ಕಾಣಿಸಿದೆ ಅಂದ್ರೆ ಕಾಂಡ ಕೊಳೆ ರೋಗ.
ಅದಕ್ಕೆ ನಾವು ಡ್ರಂಚಿಂಗ್ ಮಾಡಿದ್ವಿ. ಸೊ ಯಾವ್ದು ಮಾಡಿದ್ರಿ ಸರ್? ಅದಕ್ಕೆ ನಾವು PCT ಪೋರ್ಟೆನ್ ಮತ್ತೆ ಜಿಯೋರಸ್ ಅಂದ್ಬಿಟ್ಟು ಡ್ರಂಚಿಂಗ್ ಮಾಡಿದ್ರಿ. ಓಕೆ. ಅದಾದ್ಮೇಲೆ ಕ್ಯಾಸ್ಕೇಡ್ ಮಾಡಿದ್ವಿ. ಓಕೆ ಓಕೆ, ಸೂಪರ್. 2 ಡ್ರಿಂಚಿಂಗ್ ಮಾಡಿ. 2 ಡ್ರಂಚಿಂಗ್ ಮಾಡಿದ್ವಿ. ಓಕೆ. ಆಮೇಲೆ ನಾವು ನಿಮಗೆ ಸಾಯೋ ಅಂತ ಕಂಡೀಷನ್. ಅದಾದ್ಮೇಲೆ ಸರ್ ಅದಾದ್ಮೇಲೆ ನಮ್ಗೆ ಕಾಣಿಸಿದಂದ್ರೆ ಟ್ರಿಪ್ಸ್ ರಂಗೋಲಿ ಒಂದು ವಾರಕ್ಕಾದ್ರೂ ಒಂದು ಕೋಟ್ ಮಾಡ್ಲೇಬೇಕು, ಇಲ್ಲಾಂದ್ರೆ 8 ದಿವಸಕ್ಕಾದ್ರೂ ಒಂದು ಕೋಟ ಮಾಡ್ಲೇಬೇಕು, ಇಲ್ಲಾಂದ್ರೆ ನಾವು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಓಕೆ. ಇನ್ನ ರೋಗದ ವಿಚಾರಕ್ಕೆ ಬಂದಾಗ ಏನಾದ್ರು ರೋಗ ಲಕ್ಷಣಗಳು ಕಾಣಿಸ್ಕೊಂಡಿದ್ಯಾ? ರೋಗ ನಮ್ಗೆ ಈ ಬೇಸಿಗೆದಲ್ಲಿ ಏನಾದ್ರು ರೋಗ ನಮ್ಗೆ ಏನು ಕಾಣಿಸಿಲ್ಲ. ಬರೀ ನಮ್ ಬೇಸಿಗೆದಲ್ಲಿ ಬರೀ ಟ್ರಿಪ್ಸ್ ಮಾತ್ರ ಕಾಣಿಸ್ತಾ ಇದೆ. ಟ್ರಿಪ್ಸ್ ಒಂದೇ ದೊಡ್ಡ ಅವಳಿ ಅದು. ಓಕೆ ಸರ್, ಈಗ ಇನ್ನೊಂದು ವಿಚಾರಕ್ಕೆ ಬರೋಣ. ಈಗ ಒಂದು ಔಷಧಿಗಳು ಹೇಳಿದ್ರಿ ನೀವು, ಟ್ರಿಪ್ಸ್ಗೆ ಒಂದು ವಾರಕ್ಕಾದ್ರೂ ಒಂದು 5-4 ದಿನ ಈ ತರಕ್ಕೆ ಯಾವಾಗ ನೋಡ್ಕೊಂಡು ಹೊಡ್ಕೋಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ನೆಕ್ಸ್ಟ್ ಇವಾಗ ಮುಂದ್ಗಡೆ ನೆಕ್ಸ್ಟ್ ಏನು ಬರುತ್ತೆ? ಈಗ ಒಂದು ಫ್ಲವರ್ ಸೆಟ್ಟಿಂಗ್ ಆಗೋ ಸ್ಟೇಜ್ ಇದೆ. ನೆಕ್ಸ್ಟ್ ಸ್ಟೆಪ್ ಗಳಲ್ಲಿ ಯಾವ ರೀತಿ ಗಿಡದ ಮೇಂಟೈನ್? ಈಗ ಫ್ಲವರ್ ಸೆಟ್ಟಿಂಗ್ ಆಗೋ ಸ್ಟೇಜ್ ಅಲ್ಲಿ ಬಿಸಿಲು ಜಾಸ್ತಿ ಆಗಿ ಫ್ಲವರ್ ಡ್ರಾಪ್ ಆಗೋದು ಬರುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ನೀರ್ ಮೈನ್ ಅತಿ ಹೆಚ್ಚುವಾಗಿ ಕೊಟ್ಕೊಂಡ್ರೆ ನಮ್ಗೆ ಫ್ಲವರ್ ಡ್ರಾಪ್ ಆಗಲ್ಲ. ಸೊ ಆಮೇಲೆ ಇದೊಂದು ಬೇಸಿಗೆ ವಿಚಾರಕ್ಕೆ ಬಂದಾಗ ಕೆಲವೊಬ್ರು ರೈನ್ ಡ್ರಿಪ್ ಹಾಕಿದ್ದಾರೆ. ನೀವು ಆಲ್ರೆಡಿ ರೈನ್ ಡ್ರಿಪ್ ಹಾಕಿದೀರಾ. ಕೆಲವೊಬ್ರು ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತಾರೆ, ಕೆಲವೊಬ್ರಲ್ಲ ನಾನೇ ಮಾಡ್ತೀನಿ ಸ್ಪ್ರಿಂಕ್ಲರ್ ಇರಿಗೇಷನ್. ಸೊ ಅದನ್ನ ಹೊರತುಪಡಿಸಿ ಸಾಲಲ್ಲಿ ನೀರು ಬಿಡ್ತಾರೆ. ಸೊ ನೀವೇ ಯಾವ ಮೆಥಡ್ ನ ಇವಾಗ ಅಳವಡಿಸ್ಕೊಂಡಿದೀರಾ ಅಂತ? ನಾನು ಈಗಾಗಲೇ ರೈನ್ ಪೈಪ್ ಅಳವಡಿಸಿದೀನಿ, ಅದ್ರಲ್ಲೂ ಸಕ್ಸಸ್ ಆಗಿದೆ. ಅದನ್ನು ಅದು ರೈನ್ ಪೈಪ್ ಸಾಲ್ಬಿಟ್ ಸಾಲ್ಕ್ ಹಾಕಿದೀನಿ. ರೈನ್ ಪೈಪ್ ಹಾಕಿ ಮತ್ತೆ ನೀರ್ ಕೂಡ ಬಿಡ್ತಾ ಇದೀನಿ. ಓಕೆ, ರೈನ್ ಪೈಪ್ ಜೊತೆಗೆ ನೀರನ್ನು ಸಹ ಬಿಡ್ತಾ ಇದ್ದೀರಾ. ಸೊ ಈಗ ನೀರಿನ ವಿಚಾರಕ್ಕೆ ಬಂದಾಗ, ಈಗ ನೀವು ಸಾಲಲ್ಲಿ ಬಿಟ್ಟಿದ್ದೀರಲ್ವಾ, ಸೊ ಎಷ್ಟು ದಿನಕ್ಕೊಮ್ಮೆ ಬಿಡ್ತೀರಾ? ಸಾಲಲ್ಲಿ ನೀವು 4 ದಿವಸ 3 ದಿವಸಕ್ಕೊಮ್ಮೆ ಬಿಡ್ತೀವಿ. ಓಕೆ, ವಾರದಲ್ಲಿ 1-2 ದಿವಸ ಕೊಟ್ರೆ ಚೆನ್ನಾಗಿರುತ್ತೆ ಇಲ್ಲಿಂದ ಆಚೆಗೆ. ಇವಾಗ ಇಷ್ಟು ದಿನ ಏನು ಅವಶ್ಯಕತೆ ಇರಲಿಲ್ಲ, ಇಲ್ಲಿಂದ ಆಚೆಗೆ ಹೂವು ಬರೋ ಟೈಮಲ್ಲಿ ಕೊಡಬೇಕು. ಓಕೆ. ಇನ್ನ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ, ಸೊ ಇದಕ್ಕೆ ನಾವ್ ಏನೇ ಒಂದು ತಿಪ್ಪೆ ಗೊಬ್ಬರ ಎಲ್ಲ ಕೊಟ್ಟಿದ್ರೇನು ಅಷ್ಟೇ, ಅವೆಲ್ಲ ಬಂದು ಸಾಲಿಡ್ ಗೊಬ್ಬರಗಳು. ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಅಲ್ಲಿ ಈ ಗೊಬ್ಬರಗಳು ಕೊಡ್ಲೇಬೇಕು, ಡ್ರಿಪ್ ಗೊಬ್ಬರ, ಕೈ ಗೊಬ್ಬರಗಳು ಅಂತ ಏನೆಲ್ಲ ಒಂದು ಕೊಡ್ತೀನಿ. ನಾನು ಇದಕ್ಕೆ ಇದುವರೆಗೂ ಒಂದು ಯೂಮಿಕ್ ಆಸಿಡ್ ಒಂದು ಕೊಟ್ಟಿದ್ದೀನಿ. ಯೂಮಿಕ್ ಆಸಿಡ್ ಅಷ್ಟೇ, ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಒಂದು ಸ್ವಲ್ಪ ಕೊಟ್ಟು, ಲಘು ಪೋಷಕಾಂಶ, ಯೂಮಿಕ್ ಆಸಿಡ್ ಅಷ್ಟೇ ಮುಗಿಸಾಕಿದ್ದೀರಾ. ಸೂಪರ್. ಇಷ್ಟು ಮಾತ್ರ ಬೆಳವಣಿಗೆ ನೋಡ್ಬೇಕಂತೇಳಿ ತುಂಬಾ ಕಷ್ಟ ಅಷ್ಟು ಮಾತ್ರದಲ್ಲಿ. ಹಂಗಾದ್ರೆ ನೆಲದಲ್ಲಿ ತಾಕ ಚೆನ್ನಾಗಿದೆ ಅಂತ ಆಯ್ತು ಗೊತ್ತಾ. ಈಗ ಇನ್ನೊಂದು ವಿಚಾರಕ್ಕೆ ಬರೋಣ. ಈ ವರ್ಷ ಬಂದು ಟೈನ್ಗಳ ವಿಚಾರಕ್ಕೆ ಬಂದಾಗ 75-80 ರೂಪಾಯಿ ಇರೋ ಟೈನ್ ಏಕಾಏಕಿ 165 ರೂಪಾಯಿ ಆಗಿದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಟೈನ್ ದೇ ಈಗ 20,000 ಟೈನ್ ದೇ ಆಗಿದೆ. ಎಷ್ಟು ಕೆಜಿ ಟೈನ್ ಬಿದ್ದಿದೆ ಈ ಒಂದು ವಿಸ್ತೀರ್ಣಕ್ಕೆ? ಇದಕ್ಕೆ ಟಾಪು ಸೇರಿ ಒಂದು 100 ಕೆಜಿ ಆಗಿದೆ. 100 ಕೆಜಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಗೋಯ್ತು 20. ಎಲ್ಲಿ 100 ಕೆಜಿಗೆ 16,000 17,000 ಇನ್ನೂ ಜಾಸ್ತಿನೇ ಆಗುತ್ತೆ. ಸೊ ಇದಾದ್ಮೇಲೆ ಈಗ ಟಾಪ್ ಹಾಕಿರೋ ವಿಚಾರಕ್ಕೆ ಬಂದಾಗ, ಸಾಲ್ ಬಿಟ್ಟು ಸಾಲ್ ಹಾಕಿದೀರಾ. ಪ್ರತಿ ಸಾಲಲ್ಲೂ ಹಾಕ್ಬೋದಲ್ವಾ ಅಂತ ಒಂದು ಇದೆ. ಸಾಲಲ್ಲೂ ಹಾಕ್ಬೋದು, ಬಟ್ ನಮ್ಗೆ ಈ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಸಾಲ್ ಬಿಟ್ಟು ಸಾಲ್ಗೆ ಹಾಕಿದ್ರೆ ಮತ್ತೆ ಕಾಯಿ ಎಲ್ಲ ಎತ್ಕೊಂಡು ಹೋಗೋಕೆ ಬಾಧೆ ಆಗುತ್ತೆ. ಅದಕ್ಕೆ ಒಂದ್ ಲೈನ್ ನ ಖಾಲಿ ಇಟ್ಕೊಂಡಿದೀರಾ. ಈಗ ಟ್ರಿಪ್ಸ್ ಜಾಸ್ತಿ ಆಗುತ್ತೆ ಸಾಲು ಹಾಕಿದ್ರೆ, ಔಷಧಿ ತೋರ್ಸೋಕ್ ಬಾಧೆ ಆಗುತ್ತೆ. ಒಂದ್ ಸಾಲಲ್ಲಿ ಆರಾಮಾಗಿತ್ತು ಅಂತ ಹೇಳಿದ್ರೆ 2 ಕಡೆ ಪ್ರೆಜರ್ ಆಗಿ ಹೊಡ್ಕೋಬಹುದು, ಇಕ್ಕಟ್ಟಾದ್ರೆ ಹೊಡಿಯಕ್ಕಾಗಲ್ಲ. ಸಾಲುಗಳು ಇನ್ನು ಅಂತರಗಳು ನೋಡೋದಾದ್ರೆ ತುಂಬಾ ವಿಶಾಲವಾಗಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದೀರಾ ಅಂತರಗಳು? ನಾನು ಬೆಡ್ರಿಂದ ಬೆಡ್ಗೆ 5-5.5 ಅಡಿ ಕೊಟ್ಟಿದ್ದೀನಿ. 5.5 ಅಡಿವರೆಗೂ ಇದೆ. ಅದಕ್ಕೆ ಇಷ್ಟು ನೀಟಾಗಿ ಅಗಲವಾಗಿ ಕಾಣಿಸ್ತಾ ಇದೆ. ಇನ್ನ ಸಸಿಗಳು ಬಂದು ಒಂದು ಸಿಂಗಲ್ ರೋ ಮಾಡಿದ್ರೆ, ಡಬಲ್ ರೋ ಮಾಡಿದ್ರೆ? ಸಿಂಗಲ್ ರೋ ಮಾಡಿದ್ರೆ. ಸೊ ಎಷ್ಟು ಅಂತರಕ್ಕೆ ಹಾಕಿರ್ತೀರಾ? ಅರ್ಧ ಅಡಿಗೆ ಒಂದೊಂದು ಬೀಜ ಹಾಕಿರ್ತೀರಾ. ಸೊ ಈಗ ಒಟ್ಟಾರೆ ವಿಸ್ತೀರ್ಣ ನೋಡೋದಾದ್ರೆ ಎಷ್ಟಿದೆ ಇದು? 1.5 ಎಕರೆ ಇದೆ. ಬೀಜ ಎಷ್ಟು ಕೆಜಿ ಒಂದು ಪ್ಲಾಂಟೇಶನ್ ಮಾಡಿದ್ರೆ? ಬೀಜ 4.5 5 ಕೆಜಿ. 5 ಕೆಜಿ ಮಾಡಿದ್ದೀರಾ. ಓಕೆ. ಇನ್ನ ಸ್ಟಾರ್ಟಿಂಗ್ ಇದರಲ್ಲಿ ಬಂದಾಗ ಏನಂತ ಹೇಳಿದ್ರೆ, ಗಿಡದ ಬೆಳವಣಿಗೆ ಹಂತದಲ್ಲಿ ಒಂದ್ ಸ್ವಲ್ಪ ನಿಧಾನಕ್ಕೆ ಬರುತ್ತೆ. ಬಳ್ಳಿ ಹಿಡ್ಕೊಂಡ್ಮೇಲೆ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ. ಸೊ ಬಳ್ಳಿಯೇ ಒಂದು ಸುತ್ತೋ ಒಂದು ವಿಚಾರಕ್ಕೆ ಬಂದಾಗ ನೀವೇನಾದ್ರೂ ಒಂದು ಟಿಪ್ಸ್ ಕೊಡ್ತೀರಾ ರೈತರಿಗೆ? ಯಾವ ರೀತಿ ಇಂಡಿವಿಜುವಲ್ ಆಗಿ ಒಂದೊಂದಕ್ಕೆ ಸುತ್ತಬೇಕಾ, ಯಾವ ರೀತಿ ಅಂತ ಏನಾದ್ರು? ಅಂದ್ರೆ ನಮ್ಗೆ ಜಾಸ್ತಿ ಜನ ರೈತರು ಟೈನ್ ರೇಟ್ ಜಾಸ್ತಿ ಆಗೋದ್ರಿಂದ ಜಾಸ್ತಿ ದೂರ ಆಗ್ತಿದ್ದಾರೆ. ಅಂದ್ರೆ ನಮ್ಗೆ ಜಾಸ್ತಿ ದೂರ ಆದ್ರಷ್ಟು ನಮ್ಗೆ ತೊಂದ್ರೆ. ಏನಿಲ್ಲ ಅಂದ್ರೆ ನಾನು ಒಂದು 1/4 ಅಡಿ ಇಲ್ಲ ಅರ್ಧ ಅಡಿಗೆ ಹಾಕ್ಸೋಗಿ ಹೇಳ್ತೀನಿ ರೈತರಿಗೆ. ಯಾಕಂದ್ರೆ ಒಂದು ಟೈನ್ಗೆ 2-3 ಅಂಬ ಹೋದ್ರೇನೆ ನಮ್ಗೆ ಜಾಸ್ತಿ. ನೋಡಿ ಇಲ್ಲಿ ಸುತ್ಕೊಂಡಿರೋದು ಈಗ ನೋಡೋದಾದ್ರೆ ಈ ಒಂದರಲ್ಲೇ ಸುಮಾರು ಒಂದು 3-4 ಇದಾವೆ. ಇದ್ರಲ್ಲೂ ಒಂದಿದೆ, ಇನ್ನ 1-2 ಅಂಟ್ಕೊಂಡು ಹೋಗೋದಕ್ಕೆ. ಸೊ ಈ ತರ ಇರ್ತದೆ. ಸೊ ಓಕೆ, ಇದೊಂದು ಸಿಂಗಲ್ ಆಗಿ ಸುತ್ತೋದು ಬೆಸ್ಟ್ ಅಂತೀರಾ. ಇನ್ನು ಮೇಲಿನ ವಿಚಾರಕ್ಕೆ ಬಂದಾಗ ಇದನ್ನು ಸುತ್ತಾ ಇರ್ಬೇಕಲ್ಲ ಆಗಾಗ. ಹೌದು. ಓಕೆ. ಇಷ್ಟೆಲ್ಲ ಒಂದು ಪುಟ್ಟ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಬೆಳೆನ ಇದೇ ರೀತಿ ಚೆನ್ನಾಗಿ ಇಟ್ಕೊಳ್ಳಿ. ಜೊತೆಗೆ ಪ್ರೈಸಸ್ ಬಂದು ಈಗ ಸದ್ಯಕ್ಕೆ ಡೌನ್ ಅಲ್ಲಿ ಇದೆ. ನೋಡೋಣ, ಈಗ ಯುಗಾದಿ ಕಳೆದು ಏನಾದ್ರು ಒಂದ್ ಸ್ವಲ್ಪ ಮೂವ್ಮೆಂಟ್ ಗೆ ಬರೋ ಚಾನ್ಸಸ್ ಇರುತ್ತಲ್ಲ. ಪ್ರತಿ ವರ್ಷನೂ ಯುಗಾದಿನೇ ಅದಕ್ಕೆ ಬಾರ್ಡರ್ ಲೈನ್ ಇದೆ, ಅಲ್ಲಿಂದ ಆಚೆಗೆನೆ ಒಂದ್ ಸ್ವಲ್ಪ ಮಾರೋದು. ನಿಮ್ಗೆ ಒಳ್ಳೆ ಬೆಲೆ ಸಿಕ್ಕಿ ಒಳ್ಳೆ ಬೆಳೆ ಆಗ್ಲಿ ಅಂತ ಹೇಳ್ತಾ ನಮ್ ಕಡೆಯಿಂದ ಶುಭ ಹಾರೈಸ್ತೀರಿ. ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು.